ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ಮೊದಲು ಪಿಂಟ್ರೆಸ್ಟ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಆದಮೇಲೆ ನಂತರ ಕೆಳಗಡೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಸರ್ಚ್ ಬಾರ್ ಇದೆಯಲ್ವಾ, ಸರ್ಚ್ ಬಾರ್ ಮೇಲೆ ಕ್ಲಿಕ್ ಮಾಡಿ. ಮೇಲೆ ಟ್ಯಾಪಲ್ಲಿ ಕ್ರಿಯೇಟಿವ್ ಬ್ಯಾಕ್ಗ್ರೌಂಡ್ಸ್ ಅಂತಲೇ ಸರ್ಚ್ ಮಾಡಿ. ಕ್ರಿಯೇಟಿವ್ ಬ್ಯಾಕ್ಗ್ರೌಂಡ್ಸ್ ನೀವು ನೋಡ್ತಾ ಇರ್ಬೋದು. ಇಲ್ಲಿ ನಾನು ಕ್ರಿಯೇಟಿವ್ ಬ್ಯಾಕ್ಗ್ರೌಂಡ್ಸ್ ಅಂತ ಸರ್ಚ್ ಮಾಡಿದೆ. ನೆಕ್ಸ್ಟ್ ಈ ಥರ ಬ್ಯಾಕ್ಗ್ರೌಂಡ್ ಎಲ್ಲ ಶೋ ಆಗ್ತಾಯಿದೆ. ಇವಾಗ ನೀವು ಆದಷ್ಟು ಲ್ಯಾಂಡ್ಸ್ಕೇಪ್ ಆಗಿರುವಂಥ ಇಮೇಜ್ನೇ ಸೆಲೆಕ್ಟ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಯಾಕಂತಂದರೆ ಕ್ರೋಪ್ ಮಾಡೋ ಅವಶ್ಯಕತೆಯೇ ಇರಲ್ಲ. ನಂತರ ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. ಡೌನ್ಲೋಡ್ ಇಮೇಜ್ ಅಂತಿದೆ, ಡೌನ್ಲೋಡ್ನ ಮಾಡ್ಕೊಳ್ಳಿ ಇಮೇಜ್ನ. ಈ ಥರ ಡೌನ್ಲೋಡ್ ಆದರೆ ಡೈರೆಕ್ಟಾಗಿ ನಮ್ಮ ಆಲ್ಬಮ್ಗೆ ಡೌನ್ಲೋಡ್ ಆಗಿರುತ್ತೆ. ನಂತರ ಬ್ಯಾಕ್ ಬನ್ನಿ. ನೆಕ್ಸ್ಟ್ ಪಿಕ್ಸಾರ್ಟ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲೊಂದು ಆ್ಯಡ್ ಶೋ ಆಗುತ್ತೆ, ಬಟ್ ಅದನ್ನು ಇಂಟುನೂ ಹೊಡ್ಕೊಳ್ಳಿ. ಇಂಟು ಹೊಡೀರಿ. ಸ್ಟೋರೇಜ್ ಫುಲ್ ಅಂತ ಬಂದಿದೆ. ನಂತರ ಇಲ್ಲಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮದು ಆಲ್ಮೋಸ್ಟ್ ಅಲ್ಲಿ ಮೊಬೈಲ್ ಅಲ್ಲಿ ಫೋಟೋ ಇರೋದ್ರಿಂದ ಎಡಿಟ್ ಎ ಫೋಟೋ ಅಂತ ಹೊಡೀರಿ. ಎಡಿಟ್ ಎ ಫೋಟೋ ಇದರಲ್ಲಿ ನೆಕ್ಸ್ಟ್ ಈಗ ನಾವು ಡೌನ್ಲೋಡ್ ಮಾಡಿಕೊಂಡಿರುವಂತಹ ಫೋಟೋ ಇಲ್ಲಿ ಬಂದಿರುತ್ತೆ, ಅದನ್ನು ಸೆಲೆಕ್ಟ್ ಮಾಡಿ. ನೆಕ್ಸ್ಟು ಇದನ್ನು ಇಂಟು ಹೊಡೀರಿ ಮೇಲ್ಗಡೆ. ನಂತರ ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಮಗೆ ಯೂಟ್ಯೂಬ್ ಥಂಬ್ನೇಲ್ ಸೈಜ್ ಬೇಕಂತಂದರೆ ಇಲ್ಲಿ ಟೂಲ್ಸ್ ಮೇಲೆ ಕ್ಲಿಕ್ ಮಾಡಿ. ಮೇಲ್ಗಡೆ ಕ್ರೋಪ್ ಆಪ್ಷನ್ ಇದೆ. ಯೂಟ್ಯೂಬ್ ಥಂಬ್ನೇಲ್ ಸೈಜ್ ಎಷ್ಟಪ್ಪ ಅಂತಂದರೆ 16:9 ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ನಂತರ ಇಲ್ಲಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಈ ಥರ ಬಂದಿರುತ್ತೆ. ನಂತರ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿ. ಸ್ಟಿಕ್ಕರ್ ಅಂತಿದೆಯಲ್ವ, ಆ ಸ್ಟಿಕ್ಕರ್ನ ಕ್ಲಿಕ್ ಮಾಡಿ. ಇದರಲ್ಲಿ ನಮಗೆ ಯಾವುದಾದ್ರೂ ಒಂದು ಸ್ಟಿಕ್ಕರ್ನ ಆ್ಯಡ್ ಮಾಡ್ಕೋಬೋದು. ಇನ್ನೂ ನೀಟಾಗಿ ಒಳ್ಳೆ ಚೆನ್ನಾಗಿ ಡಿಸೈನ್ ಬರುತ್ತೆ. ಈ ಥರ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ಪ್ಲಸ್ ಆಗಿ ಕಾಣಿಸ್ತಾ ಇರೋಲ್ಲ, ಯಾವುದು ಬರೋಲ್ಲ. ಸೊ ಹಂಗಾಗಿ ನಾನು ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಈ ಥರ ಬಾಕ್ಸ್ ಟೈಪ್ ಕಾಣಿಸ್ತಾ ಇದೆ ಅಲ್ವಾ, ಅದನ್ನು ಸ್ವಲ್ಪ ಲೈಟಾಗಿ ಎರೇಂಜ್ ಮಾಡ್ತಾಯಿದ್ದೀನಿ. ಹಾಗಾದರೆ ಅದರಲ್ಲಿ ಬ್ಲರ್ನೆಸ್ ಕಾಣಿಸಲ್ಲ. ಇದರಲ್ಲಿ ತುಂಬ ನೀಟಾಗಿ ಬರುತ್ತೆ. ನಂತರ ಇಲ್ಲಿ ಕೆಳಗಡೆ ಸ್ಟಿಕ್ಕರಲ್ಲಿ ಮತ್ತೆ ಕ್ಲಿಕ್ ಮಾಡಿ. ಈ ಥರ ಸ್ಕ್ರೋಲ್ ಮಾಡಿದರೆ ಒಳ್ಳೊಳ್ಳೆ ಚೆನ್ನಾಗಿರೋಂತಹ ಸ್ಟಿಕ್ಕರೇ ಬರ್ತಾ ಇರ್ತವೆ. ನಾವು ಇದರಲ್ಲಿ ಯಾವುದು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಇದರಲ್ಲಿ ಸರ್ಚ್ ಮಾಡಿ. ಸರ್ಚ್ ಬಾರಲ್ಲಿ ಶ್ಯಾಡೋ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಇದರಲ್ಲಿ ಆಲ್ಮೋಸ್ಟ್ ಆಲ್ ಪ್ಲಸ್ ಅಂತಿದೆ. ಪ್ಲಸ್ ಇರೋದು ಯಾವುದೂ ಅಪ್ಲೈ ಆಗೋಲ್ಲ, ಅದೆಲ್ಲ ಅಮೌಂಟ್ ಕೇಳುತ್ತೆ. ಸೊ ಹಾಗಾಗಿ ನಾವು ಇದನ್ನು ಯಾವುದೂ ಅಪ್ಲೈ ಮಾಡೋದೇ ಇಲ್ಲ ಇದರಲ್ಲಿ. ಈ ಥರ ಇಲ್ಲಿ ಈ ಥರ ಕೇಸರಿ ಕಲರ್ ಇದೆಯಲ್ವ, ಅದನ್ನು ಕ್ಲಿಕ್ ಮಾಡಿ. ಅದನ್ನು ಏನಕ್ಕೆ ಹಾಕ್ತಾಯಿದ್ದೀವಿ ಅಂತಂದರೆ ಅದರ ಮೇಲ್ಗಡೆ ಒಂದು ನಮ್ಮದು ಫೋಟೋ ಇಟ್ಟರೆ ಬ್ಯಾಕ್ ಲೈಟ್ ಒಂಥರ ಚೆನ್ನಾಗಿ ಬರುತ್ತೆ. ಸೊ ನಾವು ಆ ಥರ ಅದಕ್ಕೆ ಹಾಕಿದ್ದೀನಿ ಅದನ್ನು. ನಂತರ ಇಲ್ಲಿ ಪಕ್ಷಿಗಳು ಆಡೋದು ಇದೆಯಲ್ವ, ಅದನ್ನು ಜಸ್ಟ್ ಚೆನ್ನಾಗಿ ಕಾಣಿಸ್ಲಿ ಅಂತೇಳಿ ಹಾಕ್ತಾಯಿದ್ದೀನಿ ನಾನು. ನಿಮಗೂ ಬೇಕಿದ್ದರೆ ಚೆನ್ನಾಗಿ ಕಾಣಿಸಿದ್ರೆ ಹಾಕ್ಕೋಬೋದು, ಇಲ್ಲ ಅಂತಂದರೆ ಬಿಡ್ಬೋದು. ನೆಕ್ಸ್ಟ್ ಇಲ್ಲಿ ಆ್ಯಡ್ ಫೋಟೋ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ನಂತರ ನೀವು ನೋಡ್ತಾ ಇರ್ಬೋದು ಇಲ್ಲಿ ನಾನು ಆಲ್ರೆಡಿ ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿರುವಂಥ ಫೋಟೋನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಇವಾಗ. ನೆಕ್ಸ್ಟ್ ಈ ಥರ ಸ್ಕ್ರೋಲ್ ಮಾಡಿಬಿಟ್ಟು ಒಂದು ಇಮೇಜ್ನ ಯಾವುದಾದ್ರೂ ಎಕ್ಸಾಂಪಲ್ ಈ ಥರ ಸೆಲೆಕ್ಟ್ ಮಾಡಿದ್ದೀನಿ. ಆ್ಯಡ್ ಅಂತಿರುತ್ತೆ, ಆ್ಯಡ್ನ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಬರುತ್ತೆ. ನಮಗೆ ಆ ಫೋಟೋನ ಈ ಕಡೆ ಬೇಕು ಅಂತಂದರೆ ಇಲ್ಲಿ ಫ್ಲಿಪ್ ರೊಟೇಟ್ ಅಂತಿರುತ್ತೆ. ಇದರಲ್ಲಿ ಈ ಕಡೆ ಈಗ ಲೆಫ್ಟ್ ಸೈಡ್ ಮಾಡಿದ್ದೀನಿ ಈ ಫೋಟೋನ. ಈಗ ಅಡ್ಜಸ್ಟ್ಮೆಂಟ್ ಮಾಡ್ಕೊತಾ ಇದ್ದೀನಿ ಆ ಫೋಟೋಗೆ ಎಷ್ಟು ಸೈಜ್ ಬೇಕು ಎಷ್ಟಿಲ್ಲ ಅಂತ. ಸೊ ನಾನು ಆಗಲೇ ಹೇಳಿದ್ನಲ್ವ, ಆ ಲೈಟು ಈಗ ಈ ಥರ ಚೆನ್ನಾಗಿ ಕಾಣಿಸೋಕ್ಕೋಸ್ಕರ ಆ ಥರ ಇಟ್ಟಿದ್ದೀನಿ ಅಂತ. ಸೊ ಫೇಸು ಒಂದು ಸ್ವಲ್ಪ ಲೈಟಾಗಿ ಎದ್ದು ಕಾಣಿಸುತ್ತೆ. ನೆಕ್ಸ್ಟ್ ಮತ್ತೆ ಯಾವುದಾದ್ರೂ ಫೋಟೋ ಇದ್ದರೆ ನಿಮ್ಮದು ಆ್ಯಡ್ ಮಾಡ್ಕೋಬೋದು. ಎಕ್ಸಾಂಪಲ್ ನಾನೀಗ ಮತ್ತೆ ಫೋಟೋ ಚೆನ್ನಾಗಿ ಕಾಣಿಸೋಕ್ಕೋಸ್ಕರ ನಾನು ಮತ್ತೆ ಇನ್ನೊಂದು ಸೆಲೆಕ್ಟ್ ಮಾಡಿದ್ದೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು
ನಮ್ಮದು ಯೂಟ್ಯೂಬ್ ಚಾನಲ್ ಇದೆಯಲ್ವ, ಅದಕ್ಕೋಸ್ಕರನೇ ಯೂಟ್ಯೂಬ್ ಸಬ್ಸ್ಕ್ರೈಬ್ ಅಂತೇಳಿ ಒಂದು ಸ್ಟಿಕ್ಕರ್ ಇದೆ. ಆ ಸ್ಟಿಕ್ಕರ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಂತರ ಇಲ್ಲಿ ಈ ಥರ ಬಂದಿರುತ್ತೆ. ಇದನ್ನು ಜೂಮ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಬಿಟ್ಟು ಈ ಥರ ದೊಡ್ಡದಾಗಿಯೇ ಇಡ್ತಾ ಇದ್ದೀನಿ. ಓಕೆನಾ, ಆಯಿತು. ನೆಕ್ಸ್ಟ್ ಇದರಲ್ಲಿ ಸ್ಟಿಕ್ಕರ್ ಮೇಲೆ ಕ್ಲಿಕ್ ಮಾಡಿ, ನಂತರ ಇಲ್ಲಿ ಸರ್ಚ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಯೂಟ್ಯೂಬ್ ಲೋಗೋ ಅಂತಿರುತ್ತೆ, ಯೂಟ್ಯೂಬ್ ಲೋಗೋ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕಾಣಿಸ್ತಾ ಇದೆಯಲ್ವಾ, ಇದನ್ನು ನಾನು ಈ ಥರ ಅಡ್ಜಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ. ಸೊ ಇದು ಫುಲ್ ಕಲರ್ ಇಟ್ಟರೆ ಏನಾದರೂ ಚೆನ್ನಾಗಿ ಕಾಣಿಸಲ್ಲ, ಅದಕ್ಕೆ ನಾನು ಇದನ್ನು ಕೆಪಾಸಿಟಿಲಿ ಸ್ವಲ್ಪ ಕಡಿಮೆನೇ ಮಾಡ್ತಾಯಿದ್ದೀನಿ. ನಂತರ ಬೇರೆ ಬೇರೆ ಲೋಗೋಸ್ ಎಲ್ಲ ಇರ್ತವೆ. ನಮಗೆ ಈಗ ಜಸ್ಟ್ ಯೂಟ್ಯೂಬ್ ಲೋಗೋ ಬೇಕಾಗಿರೋ ಕಾರಣದಿಂದ ನಾನು ಯೂಟ್ಯೂಬ್ಗೆ ಹಾಕ್ತಾಯಿದ್ದೀನಿ. ನೀವು ನೋಡ್ತಾ ಇರ್ಬೋದು ಇಲ್ಲಿ. ಇದನ್ನು ಕೂಡ ಕೆಪಾಸಿಟಿ ಕಡಿಮೆನೇ ಇಡ್ತಾಯಿದ್ದೀನಿ, ಯಾಕಂದರೆ ಜಾಸ್ತಿ ಇಟ್ಟರೆ ಎಲ್ಲ ಫೋಕಸ್ ಅದರ ಮೇಲೆ ಹೋಗ್ಬಿಡುತ್ತೆ. ಸೊ ಹಾಗಾಗಿ ಅದನ್ನೆಲ್ಲ ಕೆಪಾಸಿಟಿ ಕಡಿಮೆನೇ ಇಟ್ಟಿದ್ದೀನಿ. ನಂತರ ಇಲ್ಲಿ ಸರ್ಚ್ ಸ್ಕ್ರೋಲ್ ಮಾಡ್ತಾಯಿದ್ರೆ ಈ ಥರ ಬರುತ್ತೆ. ಸೊ ನಮಗೆ ಇಷ್ಟು ಸಾಕು. ಈಗ ನೋಡೋಣ, ಇದರಲ್ಲಿ ಚೆನ್ನಾಗಿರೋಂಥ ಯಾವುದು ಸಿಗ್ತಾಯಿಲ್ಲ, ಬಟ್ ಸರ್ಚ್ ಮಾಡಿದ್ರೆ ಇನ್ನೂ ಚೆನ್ನಾಗೇ ಇರುತ್ತೆ. ಜಸ್ಟ್ ಯೂಟ್ಯೂಬ್ ಅಂತಿರುತ್ತಲ್ವ, ಯೂಟ್ಯೂಬ್ನ ಸೆಲೆಕ್ಟ್ ಮಾಡಿಬಿಟ್ಟು ಈ ಥರ ಕೆಳಗಡೆ ಸೆಟ್ ಮಾಡ್ತಾಯಿದ್ದೀನಿ. ಮೇಲ್ಗಡೆ ಇರೋದನ್ನು ಸ್ವಲ್ಪ ಮೇಲೆ ಮಾಡ್ಕೊತಾ ಇದ್ದೀನಿ ಇವಾಗ. ಯೂಟ್ಯೂಬ್ ಅಂತ ಇದೆಯಲ್ಲ, ಅದನ್ನು ಕಾಣಿಸ್ಲಿ ಅಂತ ಹೇಳಿ. ಬಟ್ ಇದನ್ನೇನು ನೀವು ಕೆಪಾಸಿಟಿಗೆ ಅಡ್ಜಸ್ಟ್ಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ಯೂಟ್ಯೂಬ್ ಅನ್ನೋದು ಕಾಣಿಸ್ಬೇಕಾಗತ್ತೆ. ಸೊ ಇದರಲ್ಲಿ ಟೆಕ್ಸ್ಟ್ ನಿಮಗೆ ಯಾವ ಥರ ತಮ್ನೇಲ್ ಮಾಡ್ತಿರಲ್ವ, ಆ ವಿಡಿಯೋದು ಏನು ಹೆಡ್ಲೈನ್ ಇದೆಯಲ್ಲ ಅದನ್ನು ಸರ್ಚ್ ಮಾಡಿ, ಅದನ್ನು ಎಂಟ್ರಿ ಮಾಡಿ. ಈಗ ಎಕ್ಸಾಂಪಲ್ ನಾನು ನಿಮಗೆ ಡೆಮೋ ತೋರಿಸ್ತಾ ಇದ್ದೀನಲ್ವ, ಅದಕ್ಕೋಸ್ಕರ ಹೌ ಟು ಎಡಿಟ್ ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ತಮ್ನೇಲ್ ಅಂತ ಇಡ್ತಾಯಿದ್ದೀನಿ, ಜಸ್ಟ್ ನಿಮಗೆ ತೋರ್ಸೋಕ್ಕೋಸ್ಕರ. ಸೊ ನಿಮ್ಮ ವೀಡಿಯೋದು ಯಾವುದಿರುತ್ತಲ್ವ ಹೆಡ್ಲೈನು, ಅದನ್ನೇ ಈ ಥರ ಇಟ್ಟು ನಿಮಗೆ ಸೈಜ್ ಎಷ್ಟು ಬೇಕೋ ಅಷ್ಟು ಆ ಥರ ಇಟ್ಕೊಂಡು ಸೆಟ್ ಮಾಡ್ಕೊಳ್ಳಿ. ನೀವು ನೋಡ್ತಾ ಇರ್ಬೋದು, ನಾನು ಈ ಫೋಟೋಗೆ ಯಾವ ಥರ ಸೆಲೆಕ್ಟ್ ಆಗುತ್ತೆ ಯಾವ ಥರ ಇಲ್ಲ ಅಂತ ನಾನು ಸೆಟ್ ಮಾಡ್ತಾಯಿದ್ದೀನಿ. ನಂತರ ಇದು ಈ ಥರ ಇಟ್ಟರೆ ಕಾಣಿಸಲ್ಲ, ಫುಲ್ ದೊಡ್ಡದಾಗಿಯೇ ಮಾಡ್ತಾಯಿದ್ದೀನಿ. ಇವಾಗ ನಾನು ಈ ಥರ ದೊಡ್ಡದಾಗಿಯೇ ಮಾಡ್ತಾಯಿದ್ದೀನಿ. ಓಕೆ, ಇವಾಗ ಕರೆಕ್ಟ್ ಆಯಿತು. ನಂತರ ಆ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇದರಲ್ಲಿ ಪಾಪ್ಯುಲರ್ ಅಂತಿದೆಯಲ್ಲ, ಅದರಲ್ಲಿ ಲಾಸ್ಟ್ ಕ್ಲಿಕ್ ಮಾಡಿ, ಲಾಸ್ಟ್ವರೆಗೂ. ಈ ಥರ ಲಾಸ್ಟ್ ಬರಬೇಕಿನ್ನು ನಂತರ ಇದರಲ್ಲಿ ಆರ್ಬಿಟ್ ಆನ್ ಬ್ಲ್ಯಾಕ್ ಅಂತ ಸೆಲೆಕ್ಟ್ ಮಾಡಿದ್ಮೇಲೆ ಇಲ್ಲಿ ಕಲರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಕಲರ್ ಈ ಥರ ನಾನು ಈ ಥರ ಎರಡು ಸೆಟ್ ಮಾಡಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಚೆನ್ನಾಗಿ ಕಾಣಿಸ್ತಾ ಇರಲ್ಲ, ಬಟ್ ನಾನು ಇದಕ್ಕೆ ಔಟ್ಲೆಟ್ಟು ಮತ್ತು ಶ್ಯಾಡೋವು ಎಲ್ಲ ಹಾಕಿದ ಮೇಲೆ ಚೆನ್ನಾಗಿ ಎದ್ದು ಕಾಣಿಸೋದು. ಇದು ನೀವು ನೋಡ್ತಾ ಇರ್ಬೋದು, ಇಲ್ಲಿ ಔಟ್ಲೆಟ್ಟಲ್ಲಿ ಈ ಥರ ಸೆಟ್ ಮಾಡಿದ್ದೀನಿ. ಈಗ ಒಂಥರ ನೋಡೋಕ್ಕೆ ಒಂದು ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇದೆ. ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬನ್ನಿ, ಇಲ್ಲಿ ಶ್ಯಾಡೋ ಅಂತಿದೆ, ಅದನ್ನು ಕ್ಲಿಕ್ ಮಾಡಿದ್ರೆ ಈ ಥರ ಬರುತ್ತೆ. ಇದರಲ್ಲಿ ಕಲರ್ನ ಸೆಲೆಕ್ಟ್ ಮಾಡ್ಕೋಬೋದು ನೀವು. ಎಕ್ಸಾಂಪಲ್ ಯಾವ ಥರಪ್ಪ ಅಂತಂದರೆ, ಈ ಥರ ಸೆಲೆಕ್ಟ್ ಮಾಡ್ತಾ ಹೋದಂಗೆಲ್ಲ ಅದು ನಮಗೆ ಶೋ ಆಗ್ತಾನೆ ಹೋಗುತ್ತೆ. ಜಸ್ಟ್ ನನಗೆ ಅದು ಯಾವುದು ಚೆನ್ನಾಗಿ ಕಾಣಿಸ್ತಾ ಇಲ್ಲ, ಸೊ ಅದಕ್ಕೇ ನಾನು ಬ್ಲ್ಯಾಕ್ ಕಲರ್ನೇ ಇಡ್ತಾಯಿದ್ದೀನಿ. ಬ್ಲ್ಯಾಕ್ ಇಟ್ಮೇಲೆ ಈ ಥರ ಓಕೆ ಕೊಟ್ಟರೆ ಆಯಿತು. ಸೊ ಮತ್ತು ನಿಮಗೆ ಇನ್ನೂ ಚೆನ್ನಾಗಿ ಡಿಸೈನ್ ಇನ್ನೂ ಚೆನ್ನಾಗಿ ಮಾಡ್ಕೋಬೇಕಪ್ಪ ಅಂತಂದರೆ ನೆಕ್ಸ್ಟ್ ಇಲ್ಲಿ ಸ್ಟಿಕ್ಕರ್ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಸರ್ಚ್ ಬಾರಲ್ಲಿ ಮೇಲ್ಗಡೆ ಟಾಪ್ ಹೋಗ್ಬಿಟ್ಟು ಇದರಲ್ಲಿ ಯಾವುದು ಎಲ್ಲ ಪ್ಲಸ್ ಇದೆ, ಇದು ಯಾವುದು ಬರಲ್ಲ. ಸೊ ಇಲ್ಲಿ ಸರ್ಚ್ ಬಾರಲ್ಲಿ ಸ್ಮೋಕ್ ಅಂತ ಇರುತ್ತೆ, ಸ್ಮೋಕ್ ಮೇಲೆ ಕ್ಲಿಕ್ ಮಾಡಿದರೆ. ಬಟ್ ಇವೆಲ್ಲ ಫ್ಯೂಚರ್ ಚೆನ್ನಾಗಿದೆ, ಬಟ್ ಏನು ಮಾಡ್ತೀರಾ, ಪ್ಲಸ್ ಅಂತ ಇದೆ, ಜಸ್ಟ್ ಯಾವೂ ಅಪ್ಲೈ ಆಗೋಲ್ಲ. ಅಪ್ಲೈ ಮಾಡಿದರೂ ಕೂಡ ಲಾಸ್ಟಲ್ಲಿ ಇಂಪೋರ್ಟ್ ಆಗೋಲ್ಲ ಇಮೇಜ್, ಅಮೌಂಟೆಲ್ಲ ಕೇಳುತ್ತೆ ಅದು. ಸೊ ಹಂಗಾಗಿ ಈ ಥರ ನಾನು ಸ್ಮೋಕ್ದು ಇದು ಹಾಕ್ತಾಯಿದ್ದೀನಿ. ಜಸ್ಟ್ ಇದೆಲ್ಲ ಮೊದಲೇ ಹಾಕಬೇಕಾಗಿತ್ತು ನಾನು, ಆ್ಯಕ್ಚುಲಿ ಇವಾಗ ಹಾಕಿದ್ರೆ ಒಂಥರ ಚೆನ್ನಾಗಿ ಕಾಣಿಸಲ್ಲ.
ಸೊ ಅದಕ್ಕೆ ನಾನು ಇದನ್ನು ಇಂಟು ಮಾಡಿಬಿಟ್ಟು ತೆಗೆದಾಕ್ತಾಯಿದ್ದೀನಿ. ಬೇರೆದು ಯಾವುದಾದ್ರೂ ಇದ್ದರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಸೊ ಅದಕ್ಕೆ ಬೇರೆದು ಹಾಕ್ತೀನಿ ಇವಾಗ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಸ್ಟಿಕ್ಕರ್ ಮೇಲೆ ಕ್ಲಿಕ್ ಮಾಡಿ ನಂತರ ಸ್ಕ್ರೋಲ್ ಮಾಡ್ತಾ ಹೋದಂಗೆಲ್ಲ ಇಲ್ಲಿ ಶೋ ಆಗ್ತಾನೆ ಇರುತ್ತೆ. ಎಕ್ಸಾಂಪಲ್ ಎಲ್ಲನೂ ಇರುತ್ತೆ ಇಲ್ಲಿ. ಸ್ಮೋಕ್ ಅಂತಂದರೆ ನೀವು ಆ ಥರ ಸ್ಮೋಕ್ ಏನಲ್ಲ, ಜಸ್ಟ್ ಡಿಸೈನಿಂಗ್ ಎಲ್ಲ ಚೆನ್ನಾಗಿ ಬರುವಂಥ ಸ್ಮೋಕ್ಸ್ ಎಲ್ಲ ಇರ್ತವೆ. ಎಕ್ಸಾಂಪಲ್ ಇಲ್ಲಿ ನಾನು ಇಲ್ಲಿ ಹಾಕಿದ್ದೀನಿ ನೋಡಿ. ಇಲ್ಲಿ ಈ ಥರ ಆದಮೇಲೆ ಮೇಲ್ಗಡೆ ಡೌನ್ಲೋಡ್ ಆಪ್ಷನ್ ಕಾಣಿಸ್ತಾ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸುಮ್ಮನೆ ಈ ಥರ ಶೋ ಆಗುತ್ತೆ ಅಷ್ಟೇ. ಜಸ್ಟ್ ಮೇಲ್ಗಡೆ ಲೆಫ್ಟ್ ಸೈಡ್ ಕಾಣ್ತಾ ಇದೆಯಲ್ವಾ, ಅಲ್ಲಿ ಇಂಟು ಇದೆ, ಅದನ್ನು ಪ್ರೆಸ್ ಮಾಡಿ ಇಲ್ಲಿ ಡೌನ್ಲೋಡ್ ಆಗುತ್ತೆ. ನಂತರ ಇಲ್ಲಿ ಸೇವ್ ಆ್ಯಸ್ JPG ಅಂತಿರುತ್ತೆ, JPG ಅದನ್ನು ಕ್ಲಿಕ್ ಮಾಡಿ ಇಲ್ಲಿ ಸೇವ್ ಅಂತ ಆಪ್ಷನ್ ಕೊಟ್ಟರೆ ನಮಗೆ ಸೇವ್ ಆಗುತ್ತೆ. ಈ ಥರ ಸಿಂಪಲ್ಲಾಗಿ ನಾವು ಥಂಬ್ನೇಲ್ನ ಎಡಿಟ್ ಮಾಡ್ಕೋಬೋದು. ಇನ್ನು ಇದೇ ಥರ ವೀಡಿಯೋಸ್ಗಳಿಗಾಗಿ ನಮ್ಮ ಪೇಜನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಹೇಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.